ಸೇಡಿಯಪ್ಪಜ್ಜಂಗೆ ಚಾಣಕ್ಯ ಹೇಳಿ ಸುಮ್ಮನೆ ಹೆಸರು ಬೈಂದಿಲ್ಲ. ಅದು ಆಂಕಸಿ ಕಟ್ಟಿದ್ದಷ್ಟೇ ಥರ ಬಂದದೀಗ ಬಾರಿ ಬೇಗ ಗ್ರೋತ್ ಅದರದ್ದು. ಕೆಲವು ಟಾಪ್ ಶೂಟ್ ತೆಕ್ಕೊಂಡದರ ಇದರಲ್ಲಿ ಇಪ್ಪದಾಯ್ತು ಎಷ್ಟು ಬೇಗ ನೋಡು. ಹೆಚ್ಚು ಸಮಯದಿಲ್ಲ ಇದರ ಕಸಿ ಕಟ್ಟಿದ್ದು, ಇದರ ಜೊತೆಗೆ ಕಸಿ ಕಟ್ಟಿದ್ದೆಲ್ಲ ಅಲ್ಲಿ ಚಿಗುರ್ತಾ ಇದ್ದಷ್ಟೇ. ಟಾಪ್ ಶೂಟ್ ಅಷ್ಟು ಹೆಲ್ದಿಯಾಗಿದ್ದರೆ ಅಷ್ಟು ಬೇಗ ಗ್ರೋತ್ ಇದ್ದದ್ದು. ನಾವು ಚಿಕ್ಕದಿರುವಾಗ ನಕ್ಷತ್ರ ಹಣ್ಣು ಅಂತ ಹೇಳಿದರೆ ಒಂದು ಇದು ಹುಳಿ ಮಿಶ್ರಿತ ಸಿಹಿಯ ಒಂದು ಈ ನಕ್ಷತ್ರ ಹಣ್ಣು. ಇದೆಲ್ಲ ತಿನ್ನಲಿಕ್ಕೆ ಈಗ ಸಾಧ್ಯ ಇಲ್ಲ, ಅಷ್ಟು ಹಕ್ಕಿಗಳೆಲ್ಲ ತಿಂದಿದೆ. ನಾನು ತೋರಿಸ್ಲಿಕ್ಕೆ ಕೊಯ್ದದಷ್ಟು. ಇದು ಇನ್ನೊಂದು ವೈಟ್ ಕಲರ್ ಸ್ವೀಟ್, ಅದರೆಡೆ ಗೊತ್ತಿದ್ದದ್ದು ನಮಗೆಲ್ಲ. ಅದು ಒಂದು ನಮ್ಮ ರಿಲೇಟಿವ್ ಮನೆಯಲ್ಲಿ ಆಗಿದೆ ಅಂದರೆ ನಾವಲ್ಲಿ ರಜೆಯಲ್ಲಿ ಹೋಗಿ ತಿನ್ನೋದೇ ಗೌಜಿ ನಮಗೆ. ಈಗ ಹಾಗಲ್ಲ, ಈಗ ಅದರಲ್ಲಿ ತುಂಬ ವೆರೈಟಿ ಬಂದಿದೆ. ನಮ್ಮಲ್ಲೇ ರೆಡ್ಡು, ಗ್ರೀನು, ರೌಂಡ್ ಶೇಪು, ಉದ್ದ ಶೇಪು, ಬೇರೆ ಬೇರೆ ಶೇಪಿನ ಮಲಯನ್ ಆ್ಯಪಲ್ಗಳು, ವಾಟರ್ ಆ್ಯಪಲ್ಗಳು ಬಂದಿದೆ. ಆದರೆ ನನಗೆ ಉಂಟಲ್ಲ, ಸ್ಟಾರ್ ಆ್ಯಪಲ್ ಅಂದರೆ ವಾಟರ್ ಆ್ಯಪಲ್ ಅಂತ ಹೇಳಿದ ಕೂಡಲೇ ನೆನಪಾಗುವಂಥದ್ದು ಒಂದು ಇದು, ಇನ್ನೊಂದು ವೈಟ್ ನಮ್ಮಲ್ಲಿ ಉಂಟು ಅಜ್ಜನ ಕಾಲದ ಮರ. ತೋರಿಸ್ತೇನೆ. ಶ್ರೀಲಕ್ಷ್ಮಿ, ನನಗೊಂದು ಆಸೆ ಇದ್ದು ಒಂದು ದಿನ ಆ ಅಡಕೆ ಮರಕ್ಕೆ ಏಣಿ ಮಡಿಗೆ ಹತ್ತಿ ಆ ತೆಂಗಿನ ಮರಕ್ಕೆ ಹತ್ತಿ ಅದರಲ್ಲಿ ಹಾಗೆ ಪಾಸ್ ಹಾಕೊಂಡು ಅಲ್ಲಿಗೆ ಬರ. ಅದು ಫಸ್ಟ್ ಮರ, ಅದರ ಮರಿ ಇದು. ಇದರಲ್ಲಿ ಬೇಕಷ್ಟು ಉರಿ ಇದ್ದೆ ಆತ ನಮ್ಮ ಎಂಥದಕ್ಕೆ ಅಲಸಂಡೆಗೆ ಇದರಿಂದ ಉರಿ ಮೂಲೆ ತಗೊಂಡೋಗಿ ಬಿಡ್ಲಕ್ಕ ಕಚ್ಚುತ್ತಾಯಿ. ಕಚ್ಚಡಿರಾ ಈ ಪರಿಮಳ ಮಲಯನ್ ಆ್ಯಪಲ್ ಹೆಂಗಿದ್ದ ಇಲ್ಲಲ್ಲ. ಆ ಕನರ್ ಇಲ್ಲ, ಇದೆಲ್ಲ ಕನರ್ ಬತ್ತು. ಅದರಲ್ಲಿ ಸ್ವೀಟ್ ಮಾತ್ರ, ಲೈಕ್ ಕನರ್ ತುಂಬ. ಅದರ ಕನರಿನ ರುಚಿಯು ಬೇರೆ, ಈ ರುಚಿಯಲ್ಲ. ಇದು ಹುಳುಕು ಕಾಣಿಸಿದ್ದೆ. ಅದು ಹುಳು. ಹುಳುವ ಅಲ್ಲ, ಎರುಗಷ್ಟೆ. ಬೀಜದು ಅದು ಹುಳುವೆ. ಇದರಲ್ಲಿ ಎಂತ ನೋಡಿ, ಇದು ಒಂದು ಇಂಗು ಗುಂಡಿ, ಈ ಸೈಡ್ ಇದು ಒಂದು ಇಂಗು ಗುಂಡಿ. ಮಳೆಗಾಲದ ನೀರು ಆ ಕಡೆ ಗುಡ್ಡ ಇಂದ ಎಲ್ಲ ಇಳಿದು ಬಂದು ಇಲ್ಲೂ ಸ್ಟೋರ್ ಆಗ್ತದೆ, ಇಲ್ಲೂ ಸ್ಟೋರ್ ಆಗ್ತದೆ. ಇದರಲ್ಲಿ ಜಾಸ್ತಿ ಅದು ಅಲ್ಲಿ ಓಪನ್ ಕೊಟ್ಟ ಜಾಗದಲ್ಲಿ ಅಲ್ಲಿ ಹೋಗ್ತದೆ ಹೊರಗಡೆ. ಇದರ ಆಚೆ ಅಲ್ಲೊಂದು ಕೆರೆ ಉಂಟು. ಎಲ್ಲ ಸೇಡಿಯಪ್ಪು ನಾರಾಯಣ ಭಟ್ರ ಕಲೆ, ಅದಕ್ಕೆ ಅವರ ಚಾಣಕ್ಯ ಹೇಳಿಕೊಂಡಿದ್ದರು. ಈ ಒಂದೊಂದು ತೋಟಕ್ಕೆ ಒಂದೊಂದು ಹೆಸರು ಇಟ್ಟಿದ್ದಾರೆ. ಇದು ಗಾಣಗೊಟ್ಟಗೆ ಹೇಳ್ತಾರೆ. ಆ ಕಾಲಲ್ಲೇ ಅಜ್ಜ ಮೊನ್ನೆ ನಮ್ಮ ಅಜ್ಜ ಹೇಳಿಕೊಂಡಿದ್ದದಲ್ಲ, ಅಜ್ಜ ಆ ಕಾಲಲ್ಲೇ ಗಾಣದವರ ಎಲ್ಲ ರೀತಿಯ ಕೆಲಸ ಮಾಡುವವರ ಊರಿಗೆ ತಂದು ಕೂರಿಸಿದ್ದವು ಹೇಳಿ. ಗಾಣ ಕೊಟ್ಟಾಗ ಆವಾಗಲೇ ಕಬ್ಬು ಬೆಳೆದವು, ಜೋಳ ಬೆಳೆದವು, ಹತ್ತಿ ಬೆಳೆದವು. ಅದರ ಕುಶಲಕರ್ಮಿಗಳ ಊರಿಗೆ
ತರಿಸಿದ್ದವು ಆವಗಣ ಕಾಲಲ್ಲಿ. ಹಾಗಾಗಿ ನಮ್ಮ ಒಂದೊಂದು ತೋಟಕ್ಕೆ ಒಂದೊಂದು ಹೆಸರಿಪ್ಪದು ಅದೇ ಯಾವ ಯಾವ ಕಾಲಲ್ಲಿ ಅದರ ಸ್ಪೆಷಲ್ ಆಗಿ ಮಾಡಿದ್ದು ಆಯಾಯ ಹೆಸರು ಬೈಂದು. ಸೇಡಿಯಪ್ಪಜ್ಜಂಗೆ ಚಾಣಕ್ಯ ಹೇಳಿ ಸುಮ್ಮನೆ ಹೆಸರು ಬೈಂದಿಲ್ಲ. ಮುದಿಯಜ್ಜಂಗೆ ಎಂತ ವಿಶೇಷ ಗೊತ್ತಿದ್ದ, ಹಲಸಿನ ಹಣ್ಣು ಒಂದು ವೆರೈಟಿಗೆ ಅಜ್ಜನ ಬಕ್ಕೇಳಿಯೇ ಹೆಸರಿದ್ದು. ಸೇಡಿಯಪ್ಪ ಅಜ್ಜಂಗೆ ಮುದಿಯಜ್ಜಂಗೆ ಇಷ್ಟದ ಹಣ್ಣು ಅದು. ಅದಕ್ಕೆ ಹಾಳದ್ರೆ ಹಲಸಿನ ಹಣ್ಣು ಕೊಯ್ಕೊಂಡು ಬನ್ನಿ ಹೇಳುದು ಯಾವುದು ಉಳಿ ಅಂದರೆ ಅಜ್ಜನ ಬಕ್ಕೇಳಿ. ಅಜ್ಜಂಗೆ ಇಷ್ಟ ಅಂದರೆ ಅಜ್ಜನ ಬಕ್ಕೇಳಿ. ನಿಮಗೆಲ್ರಿಗೂ ಗೊತ್ತಿರ್ಬೋದು ನೆಲಬಸಳೆ ಅಂತ ಹೇಳಿ ಎಲ್ಲರ ಗಾರ್ಡನಲ್ಲೂ ತರಕಾರಿಯಾಗಿ ಬೆಳೆಯಲ್ಪಡ್ತದೆ. ಅಂಥ ನೆಲಬಸಳೆ ನಮ್ಮಲ್ಲಿ ನಾವು ಬೆಳಿಬೇಕು ಅಂತಿಲ್ಲ, ನಮ್ಮ ತೋಟದಲ್ಲಿ ಕಳೆಯಾಗಿ ಬೆಳೆದಿದೆ ಇವಾಗ. ಎಲ್ಲ ತೋಟದ ಭಾಗದಲ್ಲೂ ಈ ಥರ ಕಳೆಯಾಗಿ ಅಲ್ಲಲ್ಲಿ ನೆಲಬಸಳೆ ಗಿಡಗಳು ಹುಟ್ಟಿಕೊಳ್ತವೆ. ಬೀಜ ಪಸರಿಸಿ ಮತ್ತೆ ಮತ್ತೆ ಸೀಸನಲ್ಲಿ ಹುಟ್ಟಾ ಹೋಗ್ತದೆ. ಇದನ್ನು ಹೇಳುವಾಗ ನನ್ನ ಮಾವನ ಅಮ್ಮ ಸೇಡಿಯಪ್ಪು ಲಕ್ಷ್ಮಿ ಅಮ್ಮನನ್ನು ನೆನಪಿಸಿಕೊಳ್ಳಲೇಬೇಕು. ಯಾಕಂತ ಹೇಳಿದರೆ ಇದಕ್ಕೆ ಕಾರಣ ಅವರು ತೋಟಕ್ಕೆ ಬರುವಾಗ ಮೊದಲ ದಿವಸ ಅಡಿಗೆ ಮಾಡಲಿಕ್ಕೆ ಕಟ್ ಮಾಡಿದ ತರಕಾರಿಯ ಬೀಜಗಳು ಅದನ್ನೆಲ್ಲ ತಗೊಂಡು ಬಂದು ಎಲ್ಲೆಲ್ಲಿ ಹಾಕ್ಬೋದು ಅಲ್ಲೆಲ್ಲ ಹಾಕಿ ಈ ನೆಲಬಸಳೆ ದಂಟುಗಳನ್ನು ಅಲ್ಲಲ್ಲಿ ಊರಿ ಅದು ಬೀಜ ಪಸರಿಸಿ ಇಷ್ಟು ತೋಟದಲ್ಲಿ ಕಳೆಯಾಗಿ ಬೆಳೆಯುವ ಹಾಗೆ ಮಾಡಿದ್ದು ಅವರು. 2 ಜನರೇಷನ್ನ ನಂತರಕ್ಕೂ ಅವರು ಮಾಡಿದ ಕಾರ್ಯ ನೆನಪಾಗುವ ತರಹ ಅವರ ಕೃಷಿ ಆಸಕ್ತಿಯನ್ನು ಮೆಚ್ಚಲೇಬೇಕಲ್ವ. ಇಷ್ಟಲ್ಲದೆ ಅವರು ಈ ಪುನರ್ಪುಳಿ, ಕಾಡು ಮಾವಿನ ಹಣ್ಣಿನ ಗೊರಟು ಇಂಥದ್ದನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ರಸ ತೆಗೆದಾಗಲೂ ಎಲ್ಲ ಅಂಥ ಬೀಜಗಳನ್ನು ಕಲೆಕ್ಟ್ ಮಾಡಿ ಮಳೆಗಾಲದಲ್ಲಿ ಗುಡ್ಡಕ್ಕೆ ಹೋಗುವಾಗ ಅಲ್ಲಿ ಸಂಜೆ ಹೊತ್ತು ಹೋಗುವಾಗ ಎಲ್ಲ ಮಳೆಗಾಲದಲ್ಲಿ ಪೊದೆಗಳಲ್ಲಿ ಆ ಬೀಜಗಳನ್ನು ಬಿಸಾಡಿ ಕಾಡು ಮಾವಿನ ಮರ, ಪುನರ್ಪುಳಿ ಕಾಡೇ ಆಗುವ ಹಾಗೆ ಮಾಡಿದ್ದು ಅವರ ಹೆಗ್ಗಳಿಕೆ. ಈ ಥರದ ಕೃಷಿಕರ ಇದ್ದಾರಲ್ಲ, ಈ ಥರದ ಈಗ ನಮ್ಮ ಅಜ್ಜಿ ಅಥವಾ ಇನ್ನೊಂದು ಜೇನು ಕೃಷಿ ನಮ್ಮಲ್ಲಿ ಮಾಡಿದನ್ನು ಮೊದಲಿದನ್ನು ನೆನಪಿಸುವಾಗ ಮೋನ್ ಅಂತ ಹೇಳುವವರನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಯಾಕೆಂತ ಹೇಳಿದರೆ ಅವರಿಗೆಲ್ಲ ಆ ವಿಷಯದಲ್ಲಿ ಇರುವ ನಾಲೆಜು ಯಾವ ಕೃಷಿ ವಿಜ್ಞಾನಿಗಳಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಅದು ಅನುಭವದಿಂದ ಬಂದಂಥದ್ದು. ನಿಜವಾಗಿ ಕೃಷಿ ಯೂನಿವರ್ಸಿಟಿಗಳಲ್ಲಿ ಅಂಥವರನ್ನು ಕರೆದು ಅವರಿಂದ ಮಕ್ಕಳಿಗೆ ಪಾಠ ಮಾಡಿಸ್ಬೋದು, ಅಷ್ಟು ಅವರಿಗೆ ನಾಲೆಜ್ ಇರ್ತದೆ. ಭಾಷೆ ಸಮಸ್ಯೆ ಆಗ್ಬೋದು, ದುಭಾಷಿಗಳನ್ನು ಇಟ್ಟಾದರೂ ಅಂಥವರನ್ನು ಬರೆಸಿ ಪಾಠ ಮಾಡಿದರೆ ಪ್ರಾಕ್ಟಿಕಲ್ ನಾಲೆಜ್ ಸಿಗ್ಬೋದು ಮಕ್ಕಳಿಗೆ.